ಈ ರೀತಿ ಸಿಂಪಲ್ ಗೇಮ್ಸ್ ಇರುತ್ತೆ, ಆದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಮದರ್ ಆ್ಯಂಡ್ ಕಿಡ್ಸದ್ದು ಆ್ಯಕ್ಟಿವಿಟಿ ಆಗಿತ್ತು ಇದು. ಈ ರೀತಿಯಾಗಿತ್ತು. ಫೈನಲ್ ಆಗಿ ಮಾಡಿದ ಮೇಲೆ my mother ನಾನು ಬಾಳ ಇಷ್ಟ ಆಂಗ್ರಿ ಹಾಕಲ್ಲ ಅದಕ್ಕೆ ಬಾಳ ಇಷ್ಟ. ಯೂಟ್ಯೂಬ್ ಚಾನಲ್ ಇಂದ ಸ್ವಲ್ಪ ಬೇಜಾರಾಗುತ್ತೆ. ಮತ್ತೆ ಎಲ್ಲರಿಗೂ ನಮಸ್ಕಾರ. ಸಿಂಗಾಪುರದಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಕಮ್ಯುನಿಟಿ ಸೆಂಟರ್ ಅಂತ ಇರುತ್ತೆ. ಇವತ್ತು ಕಮ್ಯುನಿಟಿ ಸೆಂಟರ್ನಲ್ಲಿ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್. ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿ. ಕಮ್ಯುನಿಟಿ ಸೆಂಟರ್ನಲ್ಲಿ ಮಕ್ಕಳಿಗೆಲ್ಲ ಈ ರೀತಿ ಜಂಪಿಂಗ್ ಗೇಮ್ಸನ್ನು ಇಟ್ಟಿದ್ರು. ಗೆದ್ದವರಿಗೆಲ್ಲ ಒಂದು ಚಿಕ್ಕ ಬಹುಮಾನವನ್ನು ಕೊಡ್ತಾ ಇದ್ರು. ನಮ್ಮ ಆರ್ಯ ಅಂತೂ ಫುಲ್ ಖುಷಿಯಾಗಿ ಎಲ್ಲ ಗೇಮ್ಸಲ್ಲೂ ಆಡ್ತಾ ಇದ್ದ. ಇದು ನೋಡಿ, ಯಾವ ಡೈರೆಕ್ಷನ್ ಇದೆ ಆ ಡೈರೆಕ್ಷನಲ್ಲಿ ಮಕ್ಕಳು ಜಂಪ್ ಮಾಡಬೇಕು. ಈಗ ನೀವು ನೋಡ್ತಾ ಇದ್ದೀರಾ ನೋಡಿ, ಆರ್ಯ ಯಾವ ರೀತಿ ಜಂಪ್ ಮಾಡ್ತಾ ಇದ್ದಾನೆ ಅಂತಂಥೇಳಿ. ಈ ರೀತಿ ಸಿಂಪಲ್ ಗೇಮ್ಸ್ ಇರುತ್ತೆ, ಆದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಮಕ್ಕಳು ಫುಲ್ ಎಂಜಾಯ್ ಮಾಡ್ತಾರೆ. ಲೆಮನ್ ಹೆಂಗ್ ತಿಂತೆ ಯಾಕೆ ಮಾಡ ಅರೆ ನೀನು ಮಾಡ. ಗೇಮ್ಸ್ ಆಡೋದಾದ್ಮೇಲೆ ಮಕ್ಕಳು ಮತ್ತು ತಾಯಂದರು ಮಾಮ್ ಆ್ಯಂಡ್ ಕಿಡ್ಸ್ ಸೇರಿ ಒಂದು ಫೋಟೋ ಫ್ರೇಮ್ ಮಾಡೋದಾಗಿತ್ತು. ಇದರೆಲ್ಲ ವಾಲಂಟಿಯರ್ಸು ಎಲ್ಲ ಈ ರೀತಿ ಫೋಟೋ ಫ್ರೇಮ್ ಮಾಡೋದಿತ್ತು. ಅವರೆಲ್ಲ ಮಟೀರಿಯಲ್ಸ್ ಕೊಡ್ತಾರೆ. ನಾವು ಮಕ್ಕಳ ಜೊತೆ ಸೇರಿ ಫೋಟೋ ಫ್ರೇಮ್ ಮಾಡಬೇಕಾಯಿತು. ಡ್ರೈಡ್ ಫ್ಲವರ್ ಅವೆಲ್ಲ ಇರುತ್ತೆ, ಅವನ್ನ ಸ್ಟಿಕ್ ಮಾಡೋದಾಗಿತ್ತು. ಈ ರೀತಿ ಅವರು ನಮಗೆ ಒಂದು ಇಮೇಜ್ ಕೊಟ್ಟಿರ್ತಾರೆ, ಅದ್ರ ರೆಫರೆನ್ಸ್ ನೋಡಿ ನಾವು ಫ್ಲವರ್ನ ಈ ರೀತಿ ಸ್ಟಿಕ್ ಮಾಡೋದಾಗಿತ್ತು. ನಮ್ಮ ಪುಟಾಣಿ ಆರ್ಯ, ನಾನು ಮತ್ತು ನಮ್ಮ ಫ್ರೆಂಡ್ಸು ಎಲ್ಲರೂ ಸೇರಿ ಮಾಡ್ತಾ ಇದ್ವಿ. ಎಲ್ಲ ತಾಯಂದರು ಅವ್ರವ್ರ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ರು. ಮದರ್ ಆ್ಯಂಡ್ ಕಿಡ್ಸದ್ದು ಆ್ಯಕ್ಟಿವಿಟಿ ಆಗಿತ್ತು ಇದು. ಈ ರೀತಿಯಾಗಿತ್ತು. ಫೈನಲ್ ಆಗಿ ಮಾಡಿದ ಮೇಲೆ ನಮ್ಮ ಆರ್ಯ ಮತ್ತು ಆರ್ಯನ್ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಆ್ಯಕ್ಟಿವಿಟಿನ ಎಂಜಾಯ್ ಮಾಡಿದರು. ಇದಾದಮೇಲೆ ಎಲ್ಲ ಅಡಲ್ಟ್ಸಿಗೆ ಜುಂಬಾ ಸೆಷನ್ ಇತ್ತು. ಇದೆಲ್ಲನೂ ಫ್ರೀಯಾಗಿ ಎಲ್ಲ ಕಮ್ಯುನಿಟಿ ಸೆಂಟರ್ಲಿಂದನೇ ಪ್ರೊವೈಡ್ ಮಾಡ್ತಾರೆ, ಎಲ್ಲ ಕಮ್ಯುನಿಟಿ ಸೆಂಟರ್ಲಿಂದನೇ ಕೊಡ್ತಾರೆ. ಜುಂಬಾ ಸೆಷನ್ನು ಸಖತ್ತಾಗಿತ್ತು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದರೆ ನಮ್ಮ ಆರ್ಯನೂ ಡ್ಯಾನ್ಸ್ ಮಾಡ್ತಾ ಇದ್ದ, ನಾವು ಬ್ಯಾಕ್ಗ್ರೌಂಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ವಿ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಓಪನ್ ಏರ್ ಮೂವಿ ಅಂಥೇಳಿ ಇಲ್ಲಿ ಕಿಡ್ಸದ್ದು ಕಾರ್ಟೂನ್ ಮೂವಿಯನ್ನು ಹಾಕ್ತಾರೆ. ಎಲ್ಲರೂ ಅವ್ರವ್ರ ಮ್ಯಾಟ್ ತೊಗೊಂಬಂದು ಈ ರೀತಿ ನೆಲದ ಮೇಲೆ ಕುಂತು ಆ ಮೂವಿಯನ್ನು ನೋಡ್ತಾರೆ. ಮಕ್ಕಳೆಲ್ಲ ಕಾರ್ಟೂನ್ ಮೂವಿನ ಎಂಜಾಯ್ ಮಾಡ್ತಾಯಿದ್ರು. ನಾನು ನನ್ನ ಫ್ರೆಂಡು ಒಂದು ಕಾಫಿ ತೊಗೊಂಡು ಕಾಫಿ ಜೊತೆ ಚೆನ್ನಾಗಿ ಗಾಳಿ ಬರ್ತಾಯಿತ್ತು. ನಾವು ಎಂಜಾಯ್ ಮಾಡ್ತಾ ಇದ್ವಿ. ಏನಿದು? ಹೌದನ್ನ? ಅರೆ ಏನ್ ಮಾಡಿರಿ? ಟೀ ಪಾಟ್ ಮಾಡಿರಿ ಮದರ್ಸ್ ಡೇ ಅಂತೇಳಿ. ಓ ಕಪ್ಪನದ ಯಾರಿಗ್ ಕೊಡ್ಬೇಕದ್ನ? ಯಮ್ಮಿ 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 ಹಂಗ್ ಕುಡಿಬೇಕಲ್ಲ. ಅರೆ ನಿಮ್ ಸ್ಕೂಲ್ ನ ಮದರ್ಸ್ ಡೇ ಏನೋ ಸಾಂಗ್ ಹೇಳಾರ ಅಂತಲ್ಲ, ಹೇಳ. Happy Mother's Day, Happy Mother's Day.
ನಮ್ಮ ಪುಟಾಣಿ ಆರ್ಯ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಕುಂತು ಯಾವಾಗಲೂ ಡ್ರಾಯಿಂಗ್ ಮಾಡ್ತಾ ಇರ್ತಾನೆ. ಮದರ್ಸ್ ಡೇಕ್ ಅಂತೇಳಿ ಕಾರ್ಡ್ ಮಾಡ್ತಾ ಇರ್ತಾನೆ. ನೀವು ನಿಮ್ಮ ಮಕ್ಕಳಿಗೆ ಡ್ರಾಯಿಂಗ್ ಮಾಡಲಿಕ್ಕೆ ಎನ್ಕರೇಜ್ ಮಾಡಿ. ಡ್ರಾಯಿಂಗ್ ಮಾಡೋದ್ರಿಂದ ಮಕ್ಕಳದ್ದು ಮೆಮ್ರಿ ಪವರ್ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಪೇಷನ್ಸ್ ಲೆವೆಲು ಜಾಸ್ತಿ ಆಗುತ್ತೆ. ನಮ್ಮ ಆರ್ಯ 1 ವೀಕ್ಲಿಂದ ಮದರ್ಸ್ ಡೇಗೆ ಡೈಲಿ ಕಾರ್ಡ್ ಮಾಡ್ತಾನೆ ಇದ್ದಾನೆ. ಇದು ಅವ್ರ ಸ್ಕೂಲಲ್ಲಿ ಚೈನೀಸ್ ಹ್ಯಾಪಿ ಮದರ್ಸ್ ಡೇ ಅಂತೇಳಿ ಇದು ಇವಾಗ ಮಾಡಿದ್ದಾನೆ. ಸ್ಪಾರ್ಕಲ್ ಟಾಟಲ್ಲಿ ಕಾಂಪಿಟೇಷನ್ ಇದೆ, ಅದಕ್ಕೆ ಮಾಡಿದ್ದಾನೆ. ಇದು ನಂದು ತಂದು ಹೈಟ್ ಸೇಮ್ ಮಾಡ್ಬಿಟ್ಟಾನೆ ಆರ್ಯ. ಇಲ್ಲಿ ನೋಡಿ ಇಷ್ಟೊಂದು ಕಾರ್ಡು ಮಾಡಿರೋರು ಯಾರು ಅಂದ್ರೆ ಡೇ ಇಲ್ಲೇ ಹ್ಯಾಂಡ್ಸ್ ಮಾಡಿದಾನ. ಇಲ್ಲೇ ಅಮ್ಮಗ ರೇಣುಕಾ ಹೋಗಿ ರೇಣ್ ಅಂತ ಬರ್ಬಿಟ್ಟಾನೆ. ಇದಮ್ಮನ ಇದಮ್ಮನ ಆರ್ಯನ ನಡು ಹಾರ್ಟ್ ಮಾಡಿದ. ಎಲ್ಲದ್ರಾಗೂ ನನಗ್ ಕೂದ್ಲಾನೆ ಮಾಡಲ್ಲ ಇವನು. ಹೇರ್ಸೇ ಮಾಡಿಲ್ಲ ನಮ್ಮ ಆರ್ಯ. ಹೇರ್ಸ್ ಮರಿದ್ರು ಹಿಂಗ್ ಮಾಡ್ಬಿಡ್ತಾನೆ. ಇದ್ರಲ್ಲಂತ್ರು ತನ್ನ ಹೈಟು ನಂದ್ ಹೈಟು ಸೇಮ್ ಮಾಡ್ಬಿಟ್ಟಾನೆ. ಬಿಗ್ ಆರ್ಯ ಆಗ್ಬಿಟ್ಟಾನೆ. Hello everyone, this is my mother. ಅಮ್ಮನ್ ಡ್ರಾ ಮಾಡಿಯಾ? ಏನೇನ್ ಮಾಡ್ತಾಳ ಅಮ್ಮ ನಿನ್ ಜೊತೆ? ಅಮ್ಮ ನನ್ ಜೊತೆ ಪ್ಲೇ ಮಾಡ್ತಾಳ, ಅಮ್ಮ ನಂಗ್ ಲವ್ ಮಾಡ್ತಾಳ, ಕುಕಿಂಗ್ ಮಾಡ್ಕೊತಾಳ, ಸವಸ್ ಮಾಡಿಸ್ತಾಳ. ರೈಟ್ ಥಿಂಗು ರಾಂಗ್ ಥಿಂಗು ಶೇರಿಂಗ್ ಮಾಡೋದು ರೈಟ್ ಅನ್ನಾರ್ಯ? ಶೇರಿಂಗ್ ಮಾಡೋದು ರೈಟ್. ಗ್ರಾಬ್ ಮಾಡೋದು ನಾನು ಒಂದು ಗ್ರಾಬ್ ಮಾಡೋದು ರಾಂಗ್ ಥಿಂಗ್ ಅದು. ಆಮೇಲೆ ಸ್ಟಡಿ ಹೋಮ್ ವರ್ಕ್ ಮಾಡ್ತಾಳ. ಅಮ್ಮಗೆ ಏನಂತ ಹೇಳ್ಬೇಕ? ಅಮ್ಮನ ಎದಕ್ ಇಷ್ಟ ಆರ್ಯ ಅಮ್ಮ ಅಂದ್ರೆ? ನನ್ನ ಅಮ್ಮ ಅಂದ್ರೆ ಬಾಳ ಇಷ್ಟ. ಆಂಗ್ರಿ ಹಾಕಲ್ಲ, ಅದಕ್ಕೆ ಬಾಳ ಇಷ್ಟ. ಆಂಗ್ರಿ ಹಾಕಣೆ? ಅಮ್ಮ ಎದಕ್ ಆಂಗ್ರಿ ಹಾಕಳ? ನಿಂಗ್ ಮಿಸ್ಟೇಕ್ ಮಾಡಿದ್ ಗೊತ್ತಾಗಬೇಕ ಬ್ಯಾಡು? ಹೌದಿಲ್ಲ? ನೋಟಿ ಅಂಡ್ ಕ್ಯೂಟಿ ಆರ್ಯ. ಎಲ್ಲ ತಾಯಂದ್ರಿಗೂ ಹ್ಯಾಪಿ ಮದರ್ಸ್ ಡೇ. ನಾವು ವಿಡಿಯೋ ಹಾಕೋದು ತುಂಬಾ ಲೇಟ್ ಆಯ್ತು. ಎಲ್ಲ ತಾಯಂದ್ರಿಗೂ ಮದರ್ಸ್ ಡೇದ ಶುಭಾಶಯಗಳು. ತಾಯಿ ಋಣನ ಎಷ್ಟು ಜನ್ಮ ಎತ್ತಿ ಬಂದ್ರು ತೀರ್ಸಕ್ಕಾಗಲ್ಲ ಅಂತ್ರಿ. ತಾಯಿ ಪೇಷನ್ಸಿಗೆ ಅವಳ ತ್ಯಾಗಕ್ಕೆ ನಾವು ಯಾವತ್ತೂ ರೆಸ್ಪೆಕ್ಟ್ ಕೊಡ್ಬೇಕು, ಋಣವಾಗಿರ್ಬೇಕು. ಮತ್ತು ಮದರ್ಸ್ ಡೇ ಅಂತ ಒಂದಿನ ಅಂತಲ್ಲ, ಪ್ರತಿದಿನಾನು ತಾಯಿನ ಪ್ರೀತಿಯಿಂದ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದಾಗ್ಲಿ ನೋಡ್ಕೋಬೇಕಂತ ನಂಗೆ ಅನ್ಸುತ್ತೆ. ಮತ್ತು ಅದರ ಜೊತೆಗೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 4 years ಆಯಿತು. ಹೌದು, ಆರ್ಯ 8 months ಇದ್ದಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ. ಆರ್ಯ ಇವಾಗಲೇ 4 years 8 months ಆಗಿದ್ದಾನೆ. ಈ ಯೂಟ್ಯೂಬ್ ಚಾನಲಿಂದ ಸ್ವಲ್ಪ ಬೇಜಾರಾಗುತ್ತೆ ಮತ್ತು ಭಾಳನೇ ಖುಷಿನೂ ಇದೆ. ಫಸ್ಟಿಗೆ ಸ್ವಲ್ಪ ಬೇಜಾರು, ಯಾಕಂದರೆ ಎಷ್ಟೆಲ್ಲ ವಿಡಿಯೋ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಆಮೇಲೆ ಶೇರ್ ಮಾಡಿ ಆದರೂ ನಾವು ಅಂದ್ಕೊಂಡಷ್ಟು ಮಟ್ಟಿಗೆ ವ್ಯೂಸ್ ಆಗಲಿ ರೆಸ್ಪಾನ್ಸ್ ಆಗಲಿ ಬರಲ್ಲ ಅಂತ ಬೇಜಾರಾಗುತ್ತೆ. ಎಷ್ಟೊಂದು ವಿಡಿಯೋ ಚೆನ್ನಾಗಿದ್ದೆಲ್ಲ ನಮಗೆ ವಾಟ್ಸಪ್ಪಲ್ಲೇ ರಿಪ್ಲೈ ಜಾಸ್ತಿ ಬಂದ್ಬಿಡತ್ತೆ ಯೂಟ್ಯೂಬ್ಗಿಂತ. ಆದರೆ ಅದಕ್ಕೊಮ್ಮೆ ಬೇಜಾರಾಗತ್ತೆ. ಆದರೆ ಎಲ್ಲ ಮೆಮ್ರೀಸನ್ನು ನಾನು ಒಂದು ಕಡೆ ಸೇವ್ ಮಾಡಿದ್ದೇನೆ ಅನ್ಸುತ್ತೆ. ಯಾರ್ಯಂದು ಎಲ್ಲ ಬರ್ತ್ಡೇ ಆಗಲಿ ಒಂದೆಲ್ಲ ಮೈಂಡ್ ಸ್ಟೋನ್ ಆಗಲಿ ಎಲ್ಲನೂ ನಾವು ಒಂದು ಕಡೆ ಸೇವ್ ಮಾಡಿ ಇಟ್ಟಿದ್ದೀನಿ ಅಂತ ನಂಗೆ ಅನ್ಸುತ್ತೆ. ಮತ್ತು ನಂದು ಯಾವುದೋ ಒಂದು ಕಂಟೆಂಟನ್ನ ಜನರು ಯಾರಾದರೂ ಒಬ್ರು ಯಾರಾದರೂ ಅದು ಯೂಸ್ಫುಲ್ ಆಗಿದೆ, ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ. ನಿಮ್ದು ಒಂದು ಯಾವುದಾದ್ರೂ ಮೆಸೇಜ್ ಬಂದರೂ ನಂಗೆ ಖುಷಿ ಆಗುತ್ತೆ. ನಂದು ಕಂಟೆಂಟ್ ಯಾರಿಗೂ ಇಷ್ಟ ಆಗ್ತಾ ಇದೆ, ಯಾರಿಗೂ ಯೂಸ್ಫುಲ್ ಆಗ್ತಾ ಇದೆ ಅಂತೇಳಿ ಅದು ನನಗೆ ಬೂಸ್ಟ್ ಮಾಡುತ್ತೆ. ನಾನು ಇನ್ನೂ ಚಲೋ ಮಾಡಬೇಕು ಅಂತ. ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಇಷ್ಟ ಆಗಿದ್ರೆ, ಯಾವುದಾದ್ರೂ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ನಮ್ಗೆ ಇನ್ನೂ ಮೋಟಿವೇಟ್ ಸಿಗತ್ತೆ. ಯಾವಾಗಲೂ ನಗ್ನಗ್ತಾ ಇರಿ, ಕೊರಗೋದನ್ನ ಬಿಡಿ, ನಗೋದನ್ನ ಕಲೀರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸಿಗ್ತೇವೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.